ಭಾರತದ ಇತಿಹಾಸದಲ್ಲಿ ಮಹತ್ತರವಾದ ಘಟ್ಟ ಅಂದರೆ ಅದು ಸ್ವಾತಂತ್ರ್ಯ ಸಂಗ್ರಾಮ ಆಗಿದೆ. ಇದಕ್ಕಾಗಿ ಸಾವಿರಾರು ಹೋರಾಟಗಾರರು ಹುತಾತ್ಮರಾಗಿದ್ದಾರೆ. ದೇಶದ ಪ್ರತಿಯೊಂದು ಊರಿನ ಒಂದೊಂದು ವೃತ್ತವು ಸ್ವಾತಂತ್ರ್ಯ ಹೋರಾಟ ಬಲಿದಾನದ ಕಥೆಗಳನ್ನು ಹೇಳುತ್ತೆ. ಇಂತಹ ಕಥೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸೋದಕ್ಕೆ ಕಾಪಾಡಿಕೊಳ್ಳೋದು ಈ ದೇಶದ ನಾಗರಿಕರ ಕರ್ತವ್ಯ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಮೌಢ್ಯ ಇಂತಹ ನೈಜ ಕಥೆಗಳನ್ನು ಮರೆಮಾಚುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನೇ ತಿಳಿಯದಂತೆ ಮಾಡುವಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಇಂತಹದೊಂದು ಘಟನೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರೋ ಶನಿ ಮಹಾತ್ಮ ದೇವಸ್ಥಾನ. ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕವನ್ನೇ ತನ್ನೊಡಲೊಳಗೆ ಸೆಳೆದುಕೊಂಡು ಆ ಸ್ಥಳದ ಇತಿಹಾಸವನ್ನ ಅಳಿಸಿ ಹಾಕ್ತಾ ಇದೆ. ಬನ್ನಿ ಇದರ ವಿವರವನ್ನ, ದೇವಸ್ಥಾನದ ಕ್ರಮವನ್ನ ವಿರೋಧಿಸಿ ಪ್ರತಿಭಟಿಸಿದ ಪ್ರಜ್ಞಾವಂತ ನಾಗರಿಕರ ಮಾತಿನಲ್ಲೇ ಕೇಳೋಣ. 1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಅಂತೇಳಿ ಒಂದು ಚಳುವಳಿ ಮಾಡಿದ್ರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಈ ಸ್ಥಳ ಇದು ಮೈಸೂರು ಬ್ಯಾಂಕ್ ಸರ್ಕಲ್ಲು. ಇಲ್ಲಿ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು ಗುಂಡಪ್ಪ, ಪ್ರಹ್ಲಾದ್ ಜೋಶಿ, ಬೇಟೆ ರಂಗಪ್ಪ, ತಿರುಮಲಯ್ಯ ಅನ್ನೋರು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ನಿಂತಿರ್ತಕ್ಕಂಥ ಸ್ಥಳ ಈ ಸ್ಮಾರಕ. ಇದನ್ನು ಬೆಂಗಳೂರು ನಗರಸಭೆಯವರು ಅವರ ನೆನಪಿಗೋಸ್ಕರ ಈ ಸ್ಮಾರಕನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ನಗರಸಭೆಯವರೇ ಮಾಡಿರ್ತಕ್ಕಂಥದ್ದು. ಇದು ಕ್ರಮೇಣ ಈ ದೇವಸ್ಥಾನ, ಇಲ್ಲಿ ಸರ್ಕಲ್ನಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿದವರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿದ್ದು ಒಂದು ದೊಡ್ಡ ಬೃಹದಾಕಾರದ ಮರಾನ ಕಟ್ ಮಾಡಿ ಕಂಪ್ಲೀಟಾಗಿ ಫುಟ್ಪಾತ್ವರೆಗೂ ಎನ್ಕ್ರೋಚ್ ಮಾಡಿ ಈ ಒಂದು ಸ್ಮಾರಕನ ಕಣ್ಮರೆ ಮಾಡಿದ್ದಾರೆ. ನೋಡಿ, ಅಲ್ಲಿ ದೇವಸ್ಥಾನದ ಅಡ್ರೆಸ್ ಇದೆ. ಆ ಗೇಟ್ವರೆಗೆ ಮಾತ್ರ ದೇವಸ್ಥಾನದ ಪ್ರಾಪರ್ಟಿ ಇತ್ತು. ನಾವು ದೇವಸ್ಥಾನದ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಸ್ಮಾರಕನ ದೇವಸ್ಥಾನದವರು ಒಳಗಡೆ ಹಾಕ್ಕೊಂಡು ಈಗ ಇದನ್ನು ಗರುಡಗಂಬದ ಥರ ನಿಲ್ಲಿಸ್ಬಿಟ್ಟಿದ್ದಾರೆ. ಆದರೆ ಬೆಂಗಳೂರಿನ ನಾಗರಿಕರಿಗೆ ಈ ವಿದ್ಯಾರ್ಥಿಗಳ ಒಂದು ಬಲಿದಾನನ ನೋಡಲಿಕ್ಕೂ ಮತ್ತು ನೆನಪಿಸ್ಕೊಳ್ಳೋಕ್ಕೂ ಇರತಕ್ಕಂಥ ಸ್ಮಾರಕ ಕಣ್ಣಿಗೆ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರ ಬರೆದಿದ್ವಿ. 2-3 ಸರಿ ತುಷಾರ್ ಗಿರಿನಾಥ್ ಕಮಿಷನರಿಗೆ ಬರೆದಿದ್ದೀವಿ, BBMP ಕಮಿಷನರ್ಗೆ. ಅವರೊಂದು ಸರ್ವೆ ಮಾಡಿಸಿದ್ರು. ಸರ್ವೇಲಿ ಎನ್ಕ್ರೋಚ್ಮೆಂಟ್ ಅಂತ ಬಂದಿದೆ. ಆ ಸರ್ವೆ ರಿಪೋರ್ಟನ್ನು ಮುಚ್ಚಿಟ್ಟಿದ್ದಾರೆ. ನಾವು ಇವತ್ತು ಮಾಹಿತಿ ಆಯೋಗದಲ್ಲಿ ಆ ಸರ್ವೆ ರಿಪೋರ್ಟ್ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಇವತ್ತು BBMP ಹೋಗಿ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ಆದರೆ ಈ ಬೆಂಗಳೂರಿಗೆ, ಈ ಕರ್ನಾಟಕಕ್ಕೆ, ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಹುತಾತ್ಮರಾದ ವಿದ್ಯಾರ್ಥಿಗಳಿಗೆ ಅವರ ಸಾವಿಗೆ ಬೆಲೆ ಇಲ್ಲದೇನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ಭಾಳ ವರ್ಷಗಳಿಂದ ಸ್ವತಂತ್ರ ಹೋರಾಟಗಾರ ದೊರೆಸ್ವಾಮಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಾವು ಪ್ರಯತ್ನ ಪಡ್ತಾ ಬಂದಿದ್ದೀವಿ, ಸಾಮಾಜಿಕ ಹೋರಾಟಗಾರರೆಲ್ಲ. ಆದರೆ ಸ್ಪಂದನೆ ಸಿಗ್ತಾ ಇಲ್ಲ. ನಾವು ಯಾವ ವಿದ್ಯಾರ್ಥಿಗಳು ಈ ಸ್ವತಂತ್ರಕ್ಕಾಗಿ ತಮ್ಮ ಜೀವ ಬಲಿದಾನ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಿಂತು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ. ಆದರೆ ಈ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. BBMP ಅವರಿಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಆ ಇಂಜಿನಿಯರ್ಸ್ ಕಣ್ಣಾರೆ ನೋಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ರಸ್ತೆಗಳಲ್ಲಿ ಫುಟ್ಪಾತಲ್ಲಿ ದೇವಸ್ಥಾನ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಡೆಮಾಲಿಷ್ ಮಾಡಿ ಅಂತ. ನಾವು ದೇವಸ್ಥಾನ ಡೆಮಾಲಿಷ್ ಮಾಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಸ್ಮಾರಕನ ನಮಗೆ ಬಿಟ್ಕೊಡಿ, ಸ್ಮಾರಕ ಸಾರ್ವಜನಿಕರಿಗೆ ಮುಕ್ತ ಮಾಡಿ ವೀಕ್ಷಣೆಗೆ ಅಂತೇಳಿ ಹೇಳಿದ್ರು ಕೂಡ ಸರ್ಕಾರ ಮತ್ತು BBMP ಈ ಕಡೆ ಗಮನ ಹರಿಸ್ತಾ ಇಲ್ಲ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷ್ ಅವ್ರನ್ನ ಭಾರತದಿಂದ ಓಡಿಸೋದ್ರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಪಾರವಾದದ್ದು. ಅದರಲ್ಲಿ ನಮಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದು ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಬಲಿಯಾಗಿ ಕೊಟ್ಟ ಸ್ಥಳ, ಪುಣ್ಯಭೂಮಿ ಇದು. ಇಂಥ ಭೂಮಿನೂ ಸಾರ್ವಜನಿಕರಿಗೆ ಮತ್ತು ವಿಹಾರಕ್ಕೆ ಬರೋರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಇವರಿಗೆಲ್ಲನೂ ಒಂದು ಆದರ್ಶ. ದೇಶಭಕ್ತಿ ಅಂದರೆ ಏನು, ಇವರೆಲ್ಲ ಯಾರು, ಈ ಸ್ತೂಪ ಯಾರು ಅನ್ನೋದನ್ನು ತಿಳಿಸ್ಬೇಕಾಗಿರುವಂಥ ಜಾಗ ಇದು. ಇಂಥ ಇದನ್ನು 4 ಕಡೆಯೂ ಎನ್ಕ್ರೋಚ್ಮೆಂಟ್ ದೇವಸ್ಥಾನಕ್ಕೆ ನಾವು ವಿರೋಧಿ ಅಲ್ಲ, ದೇವ್ರಿಗೆ ವಿರೋಧ ಅಲ್ಲ, ದೇವರು ಇದ್ದಾರೆ, ಅದಕ್ಕೆಲ್ಲ ನಾವು ವಿರೋಧ ಇಲ್ಲ. ಬಟ್ ದೇಶಕ್ಕೋಸ್ಕರ ರಕ್ತ ಚೆಲ್ಲಿದ ನಮ್ಮ ವಿದ್ಯಾರ್ಥಿಗಳನ್ನ, ಮಾನ್ಯುಮೆಂಟ್ನ ಇವರು ಮುಚ್ಚಾಕಿ ಒಂದು ಮೂಲ ಗುಂಪು ಮಾಡಿಬಿಟ್ಟು ಒಳಗಡೆ ಯಾರು ನೋಡ್ದಂಗೆ, ವೀಕ್ಷಣೆಗೆ ಆಗದಂಗೆ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಎಲ್ಲೆಡೆ
ಕೋಮುವಾದಿ ಶಕ್ತಿಗಳು ಬೆಳೀತಾ ಇದೆ. ಇಲ್ಲಿ ನೋಡಿದ್ರೆ ನೋಡಿ, ಈ ದೇವಸ್ಥಾನದಲ್ಲಿ ನಮ್ಮ ಹುತಾತ್ಮರ ಮರೆ ಬಾಚುವಂಥ ಒಂದು ಕ್ರಿಯೆ ನಡೆದಿದೆ. ಈ ಕ್ರಿಯೆಗೆ ನಾವು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ನಮ್ಮ ಕ್ರಿಯೆ ಏನಂದರೆ ಶಾಂತಿ, ಸಮಾನತೆ, ಸಮೃದ್ಧಿಗೋಸ್ಕರ ಈ ದೇಶ ಇರಬೇಕು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ಮ ಮಕ್ಕಳಲ್ಲಿ ಅರಿವನ್ನು ಉಂಟು ಮಾಡಬೇಕು. ಬಹುಶಃ ಭಾರತದಲ್ಲಿ ಅಥವಾ ಮೈಸೂರಿನಲ್ಲಿ ಸೆಂಟ್ರಲ್ ಕಾಲೇಜಿನ ಮಕ್ಕಳ ಕೊಡುಗೆ ಏನು ಅಂತ ಗೊತ್ತಾದರೆ ಬಹುಶಃ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಸೆಂಟ್ರಲ್ ಕಾಲೇಜ್ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಕೊಡುಗೆಯನ್ನು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಕೊಟ್ಟಿದ್ದಾರೆ. ಅವರೆಲ್ಲರ ಕೊಡುಗೆಯನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಂದರೆ ಇಂಥ ಸ್ಮಾರಕಕ್ಕೆ ಆ ಮಕ್ಕಳಿಗೆ ವಿಸಿಟ್ ಆಗಬೇಕು. ಎಲ್ಲ ಮಕ್ಕಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ವಿಸಿಟ್ ಆದರೆ ಈ ಪ್ರದೇಶ ಒಂದು ಉನ್ನತವಾದಂಥ ಸ್ಥಳ ಆಗಲಿಕ್ಕೆ ಎಲ್ಲ ಅವಕಾಶಗಳಿರ್ತವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.